ಕೆಲಸ ಮಾಡ್ತಾ ಇದ್ರು. ಹೆಚ್ಚು ಭೇಟಿ ಆಗ್ತಿದ್ರು. ಎಲ್ಲ ಭೇಟಿ ಆದಾಗ ನಗ್ತಿದ್ರು. ಭಾಳ ಅವರು ಮೃದು ಭಾಷೆ, ಮೆದು ಮಾತು, ಸಜ್ಜನಿಕೆಯ ನಡೆ, ಇದನ್ನು ಕಂಡು ನನಗೆ ಅವರ ಬಗ್ಗೆ ಬಹಳ ಗೌರವ, ಪ್ರೀತಿ, ವಿಶ್ವಾಸಗಳು ಇತ್ತು. ಆದರೆ ಅವರು ನಿವೃತ್ತರಾಗಿ ನಾನು ನಿವೃತ್ತರಾಗಿ ಮಂಡ್ಯದಲ್ಲಿ ಕರ್ನಾಟಕ ಸಂಘಕ್ಕೆ ನಾನು ಅಧ್ಯಕ್ಷನಾಗಿ ಹೋದ ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥ 2-3 ಘಟನೆ ಆಯಿತು. ಮೊದಲಿಗೆ ಕರ್ನಾಟಕ ಸಂಘಕ್ಕೆ ಪ್ರವೇಶ ಮಾಡಿದಂಥ ರಾಘವ್ ಅವರಿಂದ ಕರ್ನಾಟಕ ಸಂಘ ಈ ಬೆಳ್ಳೂರು ಕ್ರಾಸಿನ ಮಠಕ್ಕೆ ಬಹಳ ದೊಡ್ಡ ಕೊಡುಗೆ ಅವರು. ಯಾಕೆಂದರೆ ನಾವೆಲ್ಲ ಈ ಪಾಂಡುಪುರ ಬಿಟ್ಟರಾಗ ನಮ್ಮನ್ನೆಲ್ಲ ಕರೆದು ಈ JCB ಇತ್ತಲ್ಲ, JCB ತಂದು ಕೆಲಸ ಮಾಡಿಸ್ಕೊಳ್ಳೋದು ಮತ್ತು ಈ ತೆಂಗಿನಕಾಯಿ ಎತ್ತೋ ಕಾರ್ಯಕ್ರಮ ಇವೆಲ್ಲ ಅದೆಲ್ಲ ಪ್ರಾರಂಭ ಇತ್ತಲ್ಲ. ಆ ಟೈಮ್ನಲ್ಲಿ ಪುರುಷೋತ್ತಮಾನಂದ ಸ್ವಾಮೀಜಿಯವರ ಕೊಡುಗೆ ಅತ್ಯಂತ ಮಹತ್ವಪೂರ್ಣವಾದಂಥ ಒಂಥರ ಒಮ್ಮತ ಇದೆ ಈ ಜಗತ್ತಿಗೆ. ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂಥ ಅವರೆಲ್ಲ ಒಡನಾಡಿ ಸ್ನೇಹಿತರು, ಅವರ ಒಡನಾಡಿ ಗೆಳೆಯರು, ಸಹೋದ್ಯೋಗಿಗಳು, ಅವರ ಶಿಷ್ಯರು ಎಲ್ಲರೂ ಕೂಡ ಕನ್ನಡ ಅಭಿಮಾನಿಗಳು. ಈ ಚುಂಚನಗಿರಿ ಮಹಾಮಠದ ಅಭಿವೃದ್ಧಿಯನ್ನು ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಒಂದು ಮಹಾ ಕೆಲಸನ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮ. ಇದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅವರು ಮೊದಲನೇದಾಗಿ ಸಲ್ಲಿಸ್ತಾ, ನನ್ನ ಜೊತೆಯಾಗಿ ನಮ್ಮ ಪ್ರೊಫೆಸರ್ ತಮ್ಮಣ್ಣಗೌಡರು ನನ್ನ ಕಾರ್ಯಕ್ಷೇತ್ರಕ್ಕೆ ಸಹಕರಿಸಿದಂಥ ಅವರು ಕೂಡ ನನ್ನ ನಮಸ್ಕಾರವನ್ನು ಹೇಳ್ತಾ, ಇವತ್ತು ಕೃತಿಗಳನ್ನು ಪೂಜ್ಯರ ಆಶೀರ್ವಾದದಿಂದ ರಚನೆ ಮಾಡಿ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಇವು ನಮ್ಮೆಲ್ಲರ ಸಂಪುಟದಲ್ಲಿ ಉದ್ಘಾಟನೆಯಾಗಿರುವಂಥ ಶುಭ ಸಂದರ್ಭದಲ್ಲಿ ಮೇಲೆ ಅವರು ಮೊದಲು ನಮ್ಮ ಕ್ಷೇತ್ರದಲ್ಲಿ ಪ್ರಥಮ ದರ್ಜೆ ಕಾಲೇಜನ್ನು ಮಾಡಬೇಕಂತ ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಆಗ ನಮಗೆ ಸರ್ವಧಿ ಸಾಕ್ಷಿಭೂತಂ ಬಹವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ವಸ್ಥಿತಿಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯಾಂ ತ್ರಿಪುರಸುಂದರಿ. ಅವರ ಮಾತುಗಳನ್ನ ಕೇಳಿದೆ. ಶ್ರೀಮಠದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅವರು ನಿಂತು ಬಂದು ಕಾರ್ಯಕ್ರಮದಲ್ಲಿ ಕುಳಿತುಕೊಳ್ಳೋದು ಅಷ್ಟೇ ಅಲ್ಲ, ಕಾರ್ಯಕ್ರಮ ನಡೆಸಿಕೊಡ್ತಾರೆ. ನೇರವಾಗಿ ನಮ್ಮ ಜಯಪ್ರಕಾಶ್ ಗೌಡ ಥರನೇ ನೇರವಾಗಿ ಮಾತನಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು, ಕಂಡದನ್ನು ಕಂಡ ಹಾಗೆ ಹೇಳಿ ನಿಷ್ಠುರತೆಯನ್ನು ಕಟ್ಟಿಕೊಂಡಂಥವರು ಕೂಡ. ಆದರೆ ಮಠದ ಸದ್ಭಕ್ತರು, ನಿಷ್ಠುರವಾದಿ, ಪ್ರಾಮಾಣಿಕವಾದಿ ಶಾಸಕರಾಗಿರುವಂಥವರು ಒಬ್ಬರು ಇದ್ದಾರೆ. ಅವ್ರ ಹೆಸರೇನು? ಪವಿತ್ರ ಅಂತ. ಅಳಿಯ ಅಂತೀರಿ, ಪವಿತ್ರ ಅಂತ ಹೆಸರಿಟ್ಕೊಂಡಿದ್ದಾರೆ ಅಂತ ಅನಿಸುತ್ತಾ. ಅವರು NIA ಚೀಫ್ ಆಗಿ ಈಗ ಕರ್ನಾಟಕ ಸರ್ಕಾರದಲ್ಲಿ ಸೆಕ್ರೆಟರಿ ಆಗಿ ಗೋಪಾಲ ಸ್ವಾಮಿ ಅವರು MLC ಆಗಿ ಸೇವೆಯನ್ನು ಮಾಡಿದ್ದಾರೆ. ಅವರ ಮಗಳು ನಮ್ಮಲ್ಲೇ ಮೆಡಿಕಲ್ ಮಾಡಿ ಈಗ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಇದಿಷ್ಟೇ ಮುಖ್ಯವಾಗಿ ಕೆಳಗಡೆ ಎಷ್ಟು ಜನ ಪ್ರೊಫೆಸರ್ಸ್ ಕೊಡ್ತಿದ್ದೀರಿ ಅಂದರೆ, ಒಂದು ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನ ಮಾಡಿದರೆ ಎಲ್ಲರೂ ಕೂಡ ಅತಿಥಿಗಳಾಗಲಿಕ್ಕೆ ಯೋಗ್ಯವಾಗಿರುವಂಥವ್ರು ಇಲ್ಲಿ ಬಂದು ಕೆಳಗಡೆ ಕೊಡ್ತಿದ್ದೀರಿ. ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಲಿಕ್ಕೆ ನಿಮ್ಮ ಉಪಸ್ಥಿತಿ ಬಹಳ ಮುಖ್ಯವಾದ ಕಾರಣ ಅಂತ ನಾನು ಇಲ್ಲಿ ಭಾವಿಸಿ ಮಾಧ್ಯಮಗಳು ಬಂದಿದ್ದೀರಿ. ಪ್ರೀತಿಯ ಮಕ್ಕಳೇ ಮತ್ತು ಟೀಚರ್ಸ್ ಎಲ್ಲ ಭಕ್ತ ಮಕ್ಕಳೇ, ನಾವು ಒಂದೊಂದೇ ಆಗಿ ಮಾಡಿದ್ದೀವಿ ಅಂದರೆ ಆ ಪುಸ್ತಕದ ಪೂರ್ಣ ತಿರುಳನ್ನು ಉಳ್ಳನ್ನು ಹೆಚ್ಚು ಹೆಚ್ಚು ಜನಸಮುದಾಯಕ್ಕೆ ತಿಳಿಸಲಿಕ್ಕೆ ಅವಕಾಶ ಇತ್ತು ಅಂತ ಅವ್ರೇನು ಹೇಳಿದ್ರಲ್ಲ. ಸಾಂಕೇತಿಕವಾಗಿ ಪುಸ್ತಕಗಳನ್ನು ಬಿಡುಗಡೆ ಆಗಿದ್ದಾವೆ. ಮುಂದಿನ ದಿನದಲ್ಲಿ ಒಂದೊಂದು ಪುಸ್ತಕದ ಬಗೆಗೂ ತಮ್ಮಣ್ಣರ ವಿಚಾರ ಸಂಕಿರಣ ಆದದ್ದೇ ಆದರೆ, ದಿನಪೂರ್ತಿ ಗೋಷ್ಠಿಗಳಾದರೆ, ಉದಾಹರಣೆಗೆ ಚಂದ್ರಶೇಖರ ಸ್ವಾಮಿ ಓಲ್ಡ್ ಡೇ ಓನ್ಲಿ ಪ್ರೋಗ್ರಾಮ್ ಈಸ್ ಅಬೌಟ್ ಚಂದ್ರಶೇಖರ ಸ್ವಾಮೀಜಿ. ಡಿಫ್ರೆಂಟ್ ಪೀಪಲ್ ಆರ್ ಡಿಫ್ರೆಂಟ್ ಟಾಪಿಕ್ ದಿ ಶುಡ್ ಕಮ್ ಅಂಡ್ ಟಾಕ್ ಅಬೌಟ್. ಅದಕ್ಕೆ ಆ ಕಾರ್ಯಕ್ರಮವನ್ನು ಜಯರಾಮ್ ಮಾಡಿದರೆ ನೀವು ನಿರಾಶೆ ಆಗಬೇಕು ಅವಶ್ಯಕತೆ ಇಲ್ಲ. ಈ ಪುಸ್ತಕಗಳನ್ನು ಹೊರತರಲಿಕ್ಕೆ ಜಯಪ್ರಕಾಶ್ ಗೌಡರನ್ನು ಮುಂದೆ ನಿಂತ್ಕೊಂಡು ಬರೆಯೋರು ಬೇಕಲ್ವ, ಎಲ್ಲಿ ಬೇಕಲ್ಲ ಆಡೋರಿದ್ದಾರೆ, ಆಡೋ ಜಾಗದಲ್ಲಿ ಆಡೋರಿಲ್ಲ, ಏನು ಬೇಕಂತ ಗೀಚೋರಿದ್ದಾರೆ.
ಎಲ್ಲಿ ಬರೆದು ಅದನ್ನು ಪಬ್ಲಿಷ್ ಮಾಡಬೇಕು ತಾರ್ಕಿಕ ಹಂತಕ್ಕೆ ತಂದು ಮುಗಿಸೋರು ತುಂಬ ಕಡಿಮೆ. ಅಂತಹ ಕೆಲಸವನ್ನು ನಮ್ಮ ತಮ್ಮಣ್ಣಗೌಡರು ಮತ್ತು ನರಸಿಂಹೇಗೌಡರು ಮಾಡಿದರೆ ಅವರಿಗೆ ಶ್ರೀಮಠದ ಪೂರ್ಣ ಆಶೀರ್ವಾದವನ್ನು ಕೇಳಿ ಆ ಕಡೆ ಗಾಂಧಿ ಟ್ರಸ್ಟಿನ ಮೂಲ ವಾರಸುದಾರರಾಗಿ ನೀವೆಲ್ಲರೂ ಬಂದಿದ್ದೀರಿ. ಹೆಚ್ಚು ಮಾತನಾಡೋದು ಬೇಡ. ಬಹುಮುಖ್ಯವಾಗಿ ಇಲ್ಲಿ 3 ಜನರದ್ದು ಬಹು ಅನಿವಾರ್ಯ ಅವಶ್ಯಕತೆ. ಸಹಜವಾಗಿ ಎಲ್ಲ ಕಡೆ ಹೇಳ್ತಿರ್ತಾರಲ್ಲ, ಇತಿಹಾಸವನ್ನು ತಿಳಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು. ಇಫ್ ಯು ಕನೆಕ್ಟ್ ದ ಡಾಟ್ಸ್ ಯು ವಿಲ್ ಗೆಟ್ ದ ಫ್ಯೂಚರ್. ಅದೇ ರೀತಿಯಲ್ಲಿ ಕಳೆದು ಹೋಗಿದ್ದಂಥ 3 ಜನ ನಮ್ಮ ಗುರುಗಳು ಓಕೆ, ಅಂತಹ ಗುರುಗಳ ಚರಿತ್ರೆಯನ್ನು ಬರೆದುಕೊಟ್ಟು ಮಹದುಪಕಾರವನ್ನು ಮಾಡಿರ್ತಕ್ಕಂಥ ನಿಮಗೆ ನಮ್ಮ ಸಮಸ್ತ ಭಕ್ತ ಸಲ್ಲಿ ವಜ್ರಯಾನದ ಪರಂಪರೆ ಬೌದ್ಧ ಧರ್ಮದಲ್ಲಿ 2 ಇತ್ತು. ಬುದ್ಧನ ನಂತರದಲ್ಲಿ ಹೀನಯಾನ, ಅದರ ತದನಂತರದಲ್ಲಿ ಮಹಾಯಾನ, ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ವಜ್ರಯಾನ ಅಸ್ತಿತ್ವಕ್ಕೆ ಬಂತು. ಯಾವ ಯಾವ ತತ್ವಗಳ ವಿರುದ್ಧ ಸಿದ್ಧಾರ್ಥ ಹುಟ್ಟಿ ಬುದ್ಧನಾದ ಕಾಲಘಟ್ಟದಲ್ಲಿ ತಾಂಡವಾಡ್ತಾ ಇತ್ತೋ ಸಮಾಜದಲ್ಲಿ ಸಹಿಸಿಕೊಳ್ಳಿಕ್ಕೆ ಆಗದೆ ಇರುವಂಥ ಸ್ಥಿತಿಯಲ್ಲಿ ಅದರ ಪರಿವರ್ತನೆಗೋಸ್ಕರ ಬುದ್ಧ ಯಾವ ಸಂಘವನ್ನು ಪ್ರಾರಂಭಿಸಿದನೋ, ಯಾವ ತತ್ವಗಳನ್ನು ಕೊಟ್ಟನೋ, ಅದೇ ಪರಂಪರೆ ಕೇವಲ 500-600 ವರ್ಷಗಳ ಒಳಗಡೆ ಮತ್ತವೇ ಮರುಕಳಿಸಿ ವಾಪಸ್ ಬಂತು. ಬಟ್ಟೆ ಗಲೀಜಾಗಿರುತ್ತೆ, ತೊಳ್ಕೊಳ್ಳಿಕ್ಕೆ ಯಾವ್ಯಾವ ಡಿಟರ್ಜೆಂಟ್ ಹಾಕ್ತೀವಿ, ಯಾರ್ಯಾರಿಗೆ ಕೊಡ್ತೀವಿ ಬೇರೆ ವಿಚಾರ. ಅವರು ಗುರು ಗೋರಕ್ಷನಾಥ ನಮ್ಮೆಲ್ಲರ ಅದೃಷ್ಟ ಪುಣ್ಯ. ಆದಿಚುಂಚನಗಿರಿಯ ಪವಿತ್ರ ನೆಲದಲ್ಲಿ ತಪಸ್ಸನ್ನು ಮಾಡಿ, ಎಲ್ಲಿ ಆದಿಚುಂಚನಗಿರಿಯ ಪವಿತ್ರ ನೆಲದಲ್ಲಿ ತಪಸ್ಸನ್ನು ಮಾಡಿ ಜ್ಞಾನಿಯಾಗಿ ಅಲ್ಲಿಂದ ಹೊರಡೋದಕ್ಕೂ ಮುಂಚೆ ಗುರು ಗೋರಕ್ಷನಾಥರು ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಸಿದ್ಧಾರ್ಥನಾಗಿ ಬುದ್ಧನಾಗೋದಕ್ಕೂ ಪೂರ್ವದಲ್ಲಿ ಸಿದ್ಧಾರ್ಥ ಬುದ್ಧ ಈ ಮೊದಲ ಟ್ರಾನ್ಸಿಷನ್ ಪೀರಿಯಡ್ ಇರ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಕೂಡ ಅಲ್ಲಿಗೆ ಪೂಜೆ ಮಾಡಿ ಹೋದರು. ಆ ಜಾಗದಲ್ಲಿ ಕುಳಿತು ಬೇರೆಲ್ಲೋ ಕಡೆಯಿಂದ ಬಂದಿದ್ದಂಥ ಒಬ್ಬ ಯೋಗಿ ಜ್ಞಾನಿಯಾದ ನಂತರದಲ್ಲಿ ಆ ಜಾಗವನ್ನು ಬಿಟ್ಟು ಹೋಗೋದಕ್ಕೂ ಮುಂಚೆ ಪ್ರಾರಂಭಿಸಿದ ಗುರುಪೀಠ ನಿಮ್ಮ ಆದಿಚುಂಚನಗಿರಿಯ ಮಹಾಪೀಠ ನಾಥ ಪರಂಪರೆಯ ಮೊದಲ ಪೀಠ. ಯಾಕೆ ಬಂತು ಅಂತಂದರೆ ಜ್ಞಾನಿಯಾದ ತಕ್ಷಣಕ್ಕೆ ಪ್ರಾರಂಭಿಸಿದ ಮೊದಲ ಪೀಠ ನಿಮ್ಮ ಆದಿಚುಂಚನಗಿರಿ. ಇಂತಹ ಆದಿಚುಂಚನಗಿರಿ ಪೀಠಕ್ಕೆ ಪೀಠಾಧಿಕಾರಿಗಳನ್ನಾಗಿ ಬೇರೆಲ್ಲಿಂದಲೂ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಕಾಲಘಟ್ಟದಲ್ಲಿ ಯಾವ ಭಾಗದಲ್ಲಿ ಆ ಭಾಗದಲ್ಲಿ ಇದ್ದಂತಹ ಒಕ್ಕಲಿಗ ಗೌಡ ಸಮುದಾಯದ ಒಬ್ಬ ಹುಟ್ಟುವನ್ನು ಅವನಿಗೆ ಜ್ಞಾನದ ದೀಕ್ಷೆಯನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಆ ಪೀಠಕ್ಕೆ ಕೂಡಿಸಿ ಹೋದ ನಂತರದಲ್ಲಿ ಮತ್ತೆ ಗುರು ಗೋರಕ್ಷನಾಥರು ಈ ಕಡೆಗೆ ಬರಲೇ ಮುಂದಕ್ಕೆ ಹೊರಟೋದರು. ಕೊನೆಯ ಪೀಠ ಬಂದು ಗೋರಖ್ಪುರದ ಪೀಠ, ಕಾರಣ ಅವರು ದೇಹ ಬಿಟ್ಟ ಜಾಗ. ಹಾಗಾಗಿ ನಾಥ ಪರಂಪರೆಯಲ್ಲಿ ಬಹು ಮುಖ್ಯವಾದ 2 ಜಾಗಗಳು, ಒಂದು ಜ್ಞಾನವನ್ನು ಪಡೆದ ಜಾಗ, ಮತ್ತೊಂದು ಐಕ್ಯರಾದ ಜಾಗ. ಈ ದೃಷ್ಟಿಯಿಂದ ಈ 2 ಪೀಠಗಳು ಗೋರಖ್ಪುರ ಮತ್ತು ನಿಮ್ಮ ಆದಿಚುಂಚನಗಿರಿ ಪೀಠ ಇದು ಹಾಗೆಯೇ ಮುಂದುವರ್ಕೊಂಡು ಬಂದು ಇವತ್ತು ಬರೆದಿರ್ತಕ್ಕಂಥ ಈ ಗುರು ಪರಂಪರೆಯಲ್ಲಿ 67, 68, 69 ಮತ್ತು 70 ರಮಾನಂದನಾಥ ಸ್ವಾಮಿಗಳು ಮತ್ತು 69 ಚಂದ್ರಶೇಖರನಾಥ ಸ್ವಾಮಿಗಳು.